ಡಾಕ್ಟ್ರೇ, ನನಗೆ ಬಂದಿರೋ ಎದೆ ನೋವು ಗ್ಯಾಸ್ಟ್ರೈಟಿಸಿಂದ ಬಂದಿದ್ದೇನೋ ಅಥವಾ ಹಾರ್ಟ್ ಅಟ್ಯಾಕಿಂದ ಬಂದಿದ್ದೇನೋ ಅಂತ ಈ ಪ್ರಶ್ನೆ ದಿನ ನಾನು ಹಾಸ್ಪಿಟಲಲ್ಲಿ ಕೇಳ್ತೀನಿ. ಗ್ಯಾಸ್ಟ್ರೈಟಿಸ್ ಅಥವಾ ಅಸಿಡಿಟಿಯಿಂದ ಬಂದಿರೋ ಚೆಸ್ಟ್ ಪೇನ್ ಯಾವ ಥರ ಇರುತ್ತೆ ಅಂದರೆ ಎದೆಯಲ್ಲಿ ಬರ್ನಿಂಗ್ ಥರ ಸೆನ್ಸೇಷನ್ ಅಥವಾ ಉರಿ ಸೆನ್ಸೇಷನ್ ಇರುತ್ತೆ. ಸೊ ಅದು ಬ್ಯಾಕಿಗೆ ಟ್ರಾನ್ಸ್ಫರ್ ಆಗ್ಬೋದು ಅಥವಾ ಲೆಫ್ಟ್ ಶೋಲ್ಡರ್ ಪೇನು ಬರ್ಬೋದು. ಅವರಿಗೆ ಓಡಾಡಿದರೆ ಮತ್ತು ಏನಾದ್ರು ಆಕ್ಟಿವಿಟಿ ಮಾಡಿದ್ರೆ ಪೇನ್ ಜಾಸ್ತಿ ಆಗಲ್ಲ. ಬಟ್ ಆ್ಯಂಟಾಸಿಡ್ ಅಥವಾ ಪ್ಯಾಂಟೋಪ್ರೊಸೋಲ್ ಟ್ಯಾಬ್ಲೆಟ್ಸು ಇದನ್ನೆಲ್ಲ ತೊಗೊಂಡ್ರೆ ಪೇನ್ ಕಮ್ಮಿ ಆಗುತ್ತೆ. ಅದೇ ನಾವು ಹಾರ್ಟ್ ಅಟ್ಯಾಕ್ ಆಗಿರೋ ಚೆಸ್ಟ್ ಪೇನ್ ನೋಡಿದ್ರೆ ಅದು ಎದೆಯಲ್ಲಿ ಭಾರ ಇಟ್ಟಂಗಿರುತ್ತೆ ಅಥವಾ ಎದೆ ಮೇಲೆ ಭಾರ ಇಟ್ಟಂಗೆ ಆಗುತ್ತೆ. ಕೆಲವೊಬ್ಬರು ಎದೆ ಮೇಲೆ ಆನೆ ಕುತ್ಕೊಂಡಂಗೆ ಆಗಿರುತ್ತೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದು ಲೆಫ್ಟ್ ಶೋಲ್ಡರಿಗೆ ರೇಡಿಯೇಟ್ ಆಗ್ಬೋದು ಅಥವಾ ಬ್ಯಾಕಿಗೆ ಕೂಡ ರೇಡಿಯೇಟ್ ಆಗ್ಬೋದು ಅಥವಾ ದವಡೆ ಭಾಗದಲ್ಲಿ ಜಾಗ್ ರೀಜನ್ಗೆ ರೇಡಿಯೇಟ್ ಆಗ್ಬೋದು ಅಥವಾ ಅಂಬಿಲಿಕಸ್ ತನಕನೂ ರೇಡಿಯೇಟ್ ಆಗ್ಬೋದು. ತುಂಬ ಜನಕ್ಕೆ ಅದ್ರ ಜೊತೆಗೆ ಎಕ್ಸೆಸಿವ್ ಸ್ವೆಟ್ಟಿಂಗ್ ಅಂದರೆ ತುಂಬ ಬೆವರೋದು ಮತ್ತು ಉಸಿರಾಡೋಕ್ಕೆ ತೊಂದರೆ ಆದಂಗೆ ಆಗೋದು, ಹಾರ್ಟ್ ಬೀಟ್ ಜಾಸ್ತಿ, ಪಾಲ್ಪಿಟೇಷನ್, ಇದೆಲ್ಲ ಅಸೋಸಿಯೇಟ್ ಸಿಂಪ್ಟಮ್ಸ್ ಆಗ್ಬೋದು ಮತ್ತು ಸುಸ್ತು ಕೂಡ ಆಗ್ಬೋದು. ಇದೆರಡರಲ್ಲಿ ಯಾವುದೇ ಥರ ಚೆಸ್ಟ್ ಪೇನ್ ಬಂದರೂ ಕೂಡ ನೆಗ್ಲೆಕ್ಟ್ ಮಾಡಿಬಿಡಿ. ಇಮಿಡಿಯೇಟಾಗಿ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ECG ಮಾಡಿಸ್ಕೊಳ್ಳಿ, ಎಕೋ ಅಥವಾ ಟ್ರೋಪೋನಿನ್ ಟೆಸ್ಟ್ ಹೇಳಿದ್ರೆ ಮಾಡಿಸ್ಕೊಳ್ಳಿ. ಸೊ ಡಾಕ್ಟರ್ ನೀವು ಡಿಸೈಡ್ ಮಾಡಿಬಿಟ್ಟು ಇದು ಹಾರ್ಟ್ ಅಟ್ಯಾಕ್ ಪೇನ್ ಅಲ್ಲ ಅಂದಮೇಲೆ ದೆನ್ ಯು ಕ್ಯಾನ್ ಗೆಟ್ ರಿಲೀಫ್. ನೀವಾಗೆ ಯಾವತ್ತು ಇದು ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಇದ್ರ ಬಗ್ಗೆ ಯಾವುದೇ ಇನ್ನೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.